ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 31 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದೀನಿ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಟೀಜರ್ಸ್ ಈಸ್ 8 ಮೋರ್ ದ್ಯಾನ್ -5? ಕನ್ನಡದಲ್ಲಿ -5ಕ್ಕಿಂತ 8 ಹೆಚ್ಚು ಎಂದರೆ ಯಾವ ಪೂರ್ಣಾಂಕಕ್ಕೆ ಸಮನಾಗಿದೆ ಅಂತ ಕೇಳಿದರೆ. ಆಯ್ತಾ, ನೋಡಿ. -5ಗಿಂತ 8 ಹೆಚ್ಚು, -5ಗಿಂತ 8 ಹೆಚ್ಚು ಎಂದರೆ ಇಂಗ್ಲೀಷಲ್ಲಿ 8 ಮೋರ್ ದ್ಯಾನ್ -5 ಅಂತ. ಆಯ್ತಾ, ಏನು ಬರುತ್ತೆ? +3 ಬರುತ್ತೆ. ಆಯ್ತಾ, 8ರಿಂದ 5ನ ಮೈನಸ್ ಮಾಡಿದ್ರೆ 3 ಬರುತ್ತೆ. ದೊಡ್ಡ ಅಂಕಿ ಯಾವುದು ಇದರಲ್ಲಿ? ಬಿಗ್ಗರ್ ನಂಬರ್ 8 ಇದೆ, ಅದಕ್ಕೆ ಏನು ಸಿಂಬಲ್ ಇದೆ ಆ ಸಿಂಬಲ್ ಹಾಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಇನ್ನು ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಇದು ನೋಡಿ. ಇದು ನಂಬರ್ ಲೈನು. ಆಯ್ತಾ, ನಂಬರ್ ಲೈನು ಇದು ಇನ್ಕ್ರೀಸ್ ಆಗ್ತಾ ಇದೆ, ಈ ರೀತಿ ಹೋದ್ರೆ ಡಿಕ್ರೀಸ್ ಆಗ್ತಾ ಇದೆ. ಹಿಂಗೆ ಹೋದ್ರೆ ಜಾಸ್ತಿ ಆಗುತ್ತೆ, ಹಿಂಗೆ ಹೋದ್ರೆ ಕಡಿಮೆ ಆಗುತ್ತೆ. ಈಗ ಕ್ವಶನ್ ನೋಡಿ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, 8 ಮೋರ್ ದ್ಯಾನ್ -5, -5ಗಿಂತ 8 ಹೆಚ್ಚು ಅಂತ. 8 ಮೋರ್ ದ್ಯಾನ್ -5 ಅಂದರೆ -5ಗಿಂತ 8 ಹೆಚ್ಚು ಅಂತ. ನೋಡಿ, -5 ಇದೆ, ಅದಕ್ಕಿಂತ 8 ಜಾಸ್ತಿ ಅಂದರೆ ಈ ಥರ ಹೋಗ್ಬೇಕು. 1 2 3 4 5 6 7 8 ಅಂದರೆ ಆನ್ಸರ್ ಏನು ಬರುತ್ತೆ? +3 ಆಗುತ್ತೆ. ಆಯ್ತಾ, ಆನ್ಸರು +3 ಆಗುತ್ತೆ. ಕ್ವಶನ್ ನಂಬರ್ 1ಗೆ ಆನ್ಸರು ಡಿ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ದ ಸಮ್ ಆಫ್ ದ ಸ್ಕ್ವೇರ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ ಈಸ್ 149. ಫೈಂಡ್ ದ ಸ್ಕ್ವೇರ್ ಆಫ್ ದ ಗ್ರೇಟೆಸ್ಟ್ ನಂಬರ್. ಕನ್ನಡದಲ್ಲಿ ಕ್ರಮವಾಗಿ 3 ಸಂಖ್ಯೆಗಳ ವರ್ಗಗಳ ಮೊತ್ತ 149 ಆದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆಯ ವರ್ಗ. ಆಯ್ತಾ, ನೋಡಿ ಆಪ್ಷನ್ ಈ ರೀತಿ ಕೊಟ್ಟಿದ್ದಾನೆ, ABCD ಅಂದ್ಬಿಟ್ಟು 121 81 64 36. ಹಂಗಂದ್ರೆ ಆ ನಂಬರು 1ರಿಂದ 10 ಒಳಗಡೆನೆ ಬರುತ್ತೆ. ಆಯ್ತಾ, ಈ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಆ ನಂಬರು, ಆ ಸ್ಕ್ವೇರ್ ನಂಬರ್ ಅಥವಾ ವರ್ಗ ಸಂಖ್ಯೆ 1ರಿಂದ 10 ಒಳಗಡೆ ಬರುತ್ತೆ ಅಂತ ಅರ್ಥ ಆಗುತ್ತೆ. ಆಯ್ತಾ, ಫಸ್ಟ್ ಏನು ಮಾಡಿ, ಸ್ಕ್ವೇರ್ ನಂಬರ್ ಬರ್ಕೊಬಿಡಿ. 1 2 3 4 5 6 7 8 9 10. ಆಯ್ತಾ, 1 ಸ್ಕ್ವೇರು 1, 2 ಸ್ಕ್ವೇರು 4 ಆಗುತ್ತೆ, 3 9 ಆಗುತ್ತೆ, 4 4 16, 5 5 25, 6 6 36, 7 7 49, 8 8 64, 9 81, 100. ಆಯ್ತಾ, ನೋಡಿ ಇದರಲ್ಲಿ 3 ಸಂಖ್ಯೆನ 3, ಇದು ನಂಬರು, ಇದು ಸ್ಕ್ವೇರ್ ನಂಬರು. ಆಯ್ತಾ, ಇದು ಸಂಖ್ಯೆ, ಇದು ವರ್ಗ ಸಂಖ್ಯೆ. ಇದರಲ್ಲಿ 3 ಸಂಖ್ಯೆನ 3 ಕಾನ್ಸಿಕ್ಯೂಟಿವ್ ನಂಬರ್ನ ಆ್ಯಡ್ ಮಾಡಿದ್ರೆ ಅದ್ರ ಟೋಟಲ್ 149 ಬರಬೇಕು. ಯಾವ್ದು ಆ್ಯಡ್ ಮಾಡ್ತೀರಾ ನೋಡಿ, ಇದು ಜಾಸ್ತಿ ಆಗುತ್ತೆ. 81 ಮತ್ತು 100 ಜಾಸ್ತಿ ಆಗುತ್ತೆ, 149ಗಿಂತ ಜಾಸ್ತಿ ಬರುತ್ತೆ. ಆಯ್ತಾ, ಸೊ ಏನು ಮಾಡಿ, ಈ 3 ಟ್ರೈ ಮಾಡಿ, ಈ 3ನ ಆ್ಯಡ್ ಮಾಡಿ. 36 49 + 64. ಆಯ್ತಾ, ನೋಡಿ 36 + 64 ಅಂದರೆ 100 + 49. ಇವು ಆ್ಯಡ್ ಮಾಡಿದ್ರೆ ನಮಗೆ 149 ಬರುತ್ತೆ. ಆಯ್ತಾ, ನೋಡಿ 6 ಆದಮೇಲೆ 7, 7 ಆದಮೇಲೆ 8, 3 ಕಾನ್ಸಿಕ್ಯೂಟಿವ್ ನಂಬರ್ದು ಸ್ಕ್ವೇರ್ನ ಆ್ಯಡ್ ಮಾಡಿದ್ರೆ 149 ಬರ್ತೈತೆ. ಅದರಲ್ಲಿ ಏನು ಕೇಳಿದ್ದೀನಿ ಅವನು, ಅದರಲ್ಲಿ ದೊಡ್ಡ ವರ್ಗ ಸಂಖ್ಯೆ ಯಾವುದು? ಇದರಲ್ಲಿ ದೊಡ್ಡ ವರ್ಗದ ಸಂಖ್ಯೆ ಅಂದರೆ 64 ಆಗಿರುತ್ತೆ. ಆಯ್ತಾ, ಇದರಲ್ಲಿ ದೊಡ್ಡ ವರ್ಗ ಸಂಖ್ಯೆ ಅಂದರೆ 64 ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಆಯ್ತಾ, ಕ್ವಶನ್ ನಂಬರ್ 2ಗೆ ಆನ್ಸರ್ ಸಿ. ಅಕಸ್ಮಾತ್ ಈ ಕ್ವಶನ್ನ ರೀಅರೇಂಜ್ ಮಾಡಿ ಏನಾರ ಕೇಳಿದ್ರೆ ಅಂದರೆ, ದ ಸಮ್ ಆಫ್ ದ ಸ್ಕ್ವೇರ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 149. ಫೈಂಡ್ ದ ಸ್ಕ್ವೇರ್ ಆಫ್ ದ ಗ್ರೇಟೆಸ್ಟ್ ನಂಬರ್ ಅಂತ ಇದ್ರಲ್ಲಿ ಕೇಳಿದ್ದಾನೆ. ಆಯ್ತಾ, ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದ್ರೆ ಅವನು ಏನಾರ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ, ಅವನು ಈ 3 ಸಂಖ್ಯೆಯಲ್ಲಿ ಸ್ಮಾಲೆಸ್ಟ್ ಯಾವುದು? ಆನ್ಸರ್ ಇದು ಬರುತ್ತೆ, 36. ಆಯ್ತಾ, ಆನ್ಸರ್ ಅದಕ್ಕೆ 36 ಬರುತ್ತೆ. ಸೊ ನೀವು ಯಾವುದಕ್ಕೂ ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದು ಒಳ್ಳೇದು. ಆಯ್ತಾ, ಕ್ವಶನ್ ನಂಬರ್ 2ಗೆ ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಲೆಸ್ ದ್ಯಾನ್ 1 ಆ್ಯಂಡ್ ಗ್ರೇಟರ್ ದೆನ್ -1? ಒಂದಕ್ಕಿಂತ ಕಡಿಮೆ ಅಂತೆ, -1ಗಿಂತ ಜಾಸ್ತಿ ಅಂತೆ. ಆಯ್ತಾ, ಹಾಗಾದ್ರೆ ಯಾವ ನಂಬರ್ ಬರುತ್ತೆ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗುತ್ತೆ. ಆಯ್ತು, ಅದು 0 ನಂಬರ್ 0 ಆಗುತ್ತೆ. ನಂಬರ್ 0 ಅಂದರೆ ನೋಡಿ 0 1 2 -1 -2 ಇದು ನಂಬರ್ ಲೈನ್. ಆಯ್ತಾ,
0 ಈ ಕಡೆ ಜಾಸ್ತಿ ಆಗುತ್ತೆ, ಈ ಕಡೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆಯ್ತಾ. ಕ್ವಶನ್ ನಂಬರ್ 3ಗೆ ಆನ್ಸರು ಎ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಏನ್ ಕೊಟ್ಟಿದ್ದಾನೆ ಅಂದ್ರೆ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ನಲ್ಲಿ ಟ್ರಯಾಂಗಲ್ದು 3 ಸೈಡ್ ಕೊಟ್ಟಿದ್ದಾನೆ ಆಯ್ತಾ. 4 ಆಪ್ಷನ್ ನಲ್ಲಿ ಟ್ರಯಾಂಗಲ್ದು 3 ಸೈಡ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ ರೈಟ್ ಆಂಗಲ್ ಟ್ರಯಾಂಗಲ್ದು ಸೈಡ್ಸ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನು? ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಕನ್ನಡದಲ್ಲಿ ಲಂಬಕೋನ ತ್ರಿಭುಜ ಅಂತ. ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ ಆಯ್ತಾ, ಒಂದು ಏಣಿ ತರ ಇರುತ್ತೆ. ಅದನ್ನ ಸಿ ಅಂತ ಬರ್ಕೊಳ್ಳಿ, ಇದನ್ನ ಎ ಅಂತ ಬರ್ಕೊಳ್ಳಿ, ಇದನ್ನ ಬಿ ಅಂತ ಬರ್ಕೊಳ್ಳಿ ಆಯ್ತಾ. ಇದು ಬೇಸ್ ಆಗುತ್ತೆ, ಇದು ಹೈಟ್ ಆಗುತ್ತೆ, ಇದು ಏನಾಗುತ್ತೆ ಡಯಾಗನಲ್. ಡಯಾಗನಲ್ ಅಂದ್ರೆ ಅದು ಹೈಪೋಟೆನಸ್ ಅಂತ ಹೇಳ್ತಾರೆ, ಇದು ಹೈಪೋಟೆನಸ್ ಆಗುತ್ತೆ ಆಯ್ತಾ. ಫಾರ್ಮುಲಾ ಹಾಕಿ, ಪೈಥಾಗರಸ್ ಫಾರ್ಮುಲಾ ಸಿ ಸ್ಕ್ವೇರ್ ಆಯ್ತಾ. ಇದೇನಿದು ಹೈಪೋಟೆನಸ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯ್ತಾ. ಇದರಲ್ಲಿ ದೊಡ್ಡದು ಯಾವುದಿದೆ? ಇದಾ 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 ಇದು ದೊಡ್ಡದಾಗಿದೆ. ದೊಡ್ಡದಾಗಿದ್ರೆ ಅದನ್ನ ಸಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಆಯ್ತಾ. ಇಲ್ಲಿ ನೋಡಿ, ಇದು ದೊಡ್ಡದಾಗಿದೆ, ಸೊ ಅದನ್ನ ಸಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಪುನಃ ಯಾವ್ದಾರ ಬರ್ಕೊಳ್ಳಿ, ಇದು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಯ್ತಾ. 5 ಸ್ಕ್ವೇರ್ ಅಂದರೆ 25, 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 3 9, ಈ ಕಡೆ 25 ಬರುತ್ತೆ, 16 9, ಈ ಕಡೆ 25 ಬರುತ್ತೆ ಆಯ್ತಾ. ಆಪ್ಷನ್ ನಂಬರ್ ಎದು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸೇಮ್ ಬರ್ತಾ ಇದೆ. ಹಾಗಾದ್ರೆ ಇದು ಲಂಬಕೋನ ತ್ರಿಭುಜದ ಬಾಹುಗಳಾಗಿರುತ್ತೆ ಆಯ್ತಾ. 3 ಡೈಮೆನ್ಷನ್ ಇದೆಯಲ್ಲ, ಇದು ರೈಟ್ ಆಂಗಲ್ ಟ್ರಯಾಂಗಲ್ದು 3 ಸೈಡ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ ನಂಬರ್ 9 ಇಂದ ಡಿವೈಡ್ ಆಗಲ್ಲ ಅಂತ ಕೇಳಿದಾನೆ ಆಯ್ತಾ. ಏನ್ ಮಾಡಿ, ಇದನ್ನ ಮಾಡ್ಬೇಕು ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ನಂಬರ್ 9 ಏನು ಡಿವಿಸಿಬಿಲಿಟಿ ರೂಲ್? ಸಮ್ ಆಫ್ ನಂಬರ್, ಸಮ್ ಆಫ್ ಡಿಜಿಟ್ 9ರಿಂದ ಡಿವೈಡ್ ಆದ್ರೆ ಆ ನಂಬರು 9 ಇಂದ ಡಿವೈಡ್ ಆಗುತ್ತೆ. ನೋಡಿ ಇದನ್ನ 4 ಪ್ಲಸ್ 5 ಪ್ಲಸ್ 2 ಪ್ಲಸ್ 7 ಪ್ಲಸ್ 9 ಆ್ಯಡ್ ಮಾಡಿ. ಇದನ್ನ ಆ್ಯಡ್ ಮಾಡಿದ್ರೆ 27 ಬರುತ್ತೆ ಆಯ್ತಾ. 27 9 ಇಂದ ಡಿವೈಡ್ ಆಗುತ್ತೆ. 9 1 9 9 2 18 9 3 27 9 3 27 ಡಿವೈಡ್ ಆಗುತ್ತೆ. ಸೊ ಇದು 9 ಇಂದ ಡಿವೈಡ್ ಆಗುತ್ತೆ. ಇದ್ರದ್ದು ಸಮ್ ಮಾಡಿ, 7 ಪ್ಲಸ್ 2 ಪ್ಲಸ್ 3 ಪ್ಲಸ್ 6 ಪ್ಲಸ್ 9 ಇದು 27 ಆಗುತ್ತೆ. 27 9 ಇಂದ ಡಿವೈಡ್ ಆಗುತ್ತೆ, ಸೊ ಇದು 9 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಇದನ್ನು ಸಮ್ ಮಾಡಿ, 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 0 ಪ್ಲಸ್ 3 ಇದೇನು ಬರುತ್ತೆ? 12 ಬರುತ್ತೆ ಆಯ್ತಾ. 12 9 ಇಂದ ಡಿವೈಡ್ ಆಗಲ್ಲ, ಸೊ ಇದು ನಂಬರ್ 9 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ ಆಗುತ್ತೆ. ಈ ನಂಬರ್ನ ಚೆಕ್ ಮಾಡೋಣ. 1 ಪ್ಲಸ್ 2 ಪ್ಲಸ್ 6 ಪ್ಲಸ್ 4 ಪ್ಲಸ್ 5 ಆಗುತ್ತೆ ಆಯ್ತಾ. ಇದನ್ನ ಆ್ಯಡ್ ಮಾಡಿದ್ರೆ 18 ಬರುತ್ತೆ ಆಯ್ತಾ. 18 ನಂಬರ್ 9 ಇಂದ ಡಿವೈಡ್ ಆಗುತ್ತೆ. 9 1 9 2 9 2 18 9 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಅದು ಡಿವೈಡ್ ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಸಿ ಇಸ್ ದ ಆನ್ಸರ್ ಆಯ್ತಾ. ಈ ನಂಬರು 9 ಇಂದ ಡಿವೈಡ್ ಆಗಲ್ಲ ಆಯ್ತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 6 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ ಫೆಬ್ರವರಿ 14ನೇ ತಾರೀಕು 2012ನೇ ಇಸ್ವಿ ಟ್ಯೂಸ್ಡೇ ಅಂದ್ರೆ ಮಂಗಳವಾರ ಬರುತ್ತಂತೆ. ಹಾಗಾದ್ರೆ ಮಾರ್ಚ್ 1ನೇ ತಾರೀಕು ಯಾವ ದಿನ ಬರುತ್ತೆ ಅಂತ ಕೇಳಿದರೆ ಆಯ್ತಾ. ನೋಡಿ, ಫೆಬ್ರವರಿ ಅಂತ ಕೊಟ್ಟಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಯ್ತಾ. ಫೆಬ್ರವರಿ 2012 ಅಂತ ಕೊಟ್ಟಿದ್ದಾರೆ. 2012ನೇ ಇಸ್ವಿ 4 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಆಯ್ತಾ. 4 5 4 3 ಆಯ್ತಾ. 4ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆದ್ರಿಂದ ಫೆಬ್ರವರಿ ತಿಂಗಳು ಲೀಪ್ ಇಯರ್ ಆಗಿರುತ್ತೆ. ಈ ವರ್ಷ 2012ನೇ ಇಸ್ವಿ ಲೀಪ್ ಇಯರ್ ಆಗಿರುತ್ತೆ. ಕನ್ನಡದಲ್ಲಿ ಅಧಿಕ ವರ್ಷ ಆಗಿರುತ್ತೆ. ಅಧಿಕ ವರ್ಷ ಯಾವುದೇ ಇಸ್ವಿ 4ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆದ್ರೆ ಅದು ಲೀಪ್ ಇಯರ್ ಆಗಿರುತ್ತೆ ಅಥವಾ ಕನ್ನಡದಲ್ಲಿ ಅಧಿಕ ವರ್ಷ ಆಗಿರುತ್ತೆ ಆಯ್ತಾ. ಸೊ ಫೆಬ್ರವರಿ ತಿಂಗಳು ಏನಾಗುತ್ತೆ? ಲೀಪ್ ಇಯರ್ ಆಗಿರುತ್ತೆ. ಲೀಪ್ ಇಯರ್ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ 29 ದಿನ ಇರುತ್ತೆ. ಫೆಬ್ರವರಿ ತಿಂಗಳಲ್ಲಿ 29 ದಿನ ಇರುತ್ತೆ ಆಯ್ತಾ. ಅದು ನೆನಪಲ್ಲಿರ್ಬೇಕು ನಿಮಗೆ. ನೆಕ್ಸ್ಟ್ ಫೆಬ್ರವರಿ 14 ಅಂತ, ಫೆಬ್ರವರಿ 14 ಟ್ಯೂಸ್ಡೇ ಅಂತೆ ಆಯ್ತಾ. ನೋಡಿ, ಮಂಡೇ ಟ್ಯೂಸ್ಡೇ 14 ಬರ್ಕೊಳ್ಳಿ. +7 ಆ್ಯಡ್ ಮಾಡಿ. +7 ಆ್ಯಡ್ ಮಾಡಿದ್ರೆ 21 ಆಗುತ್ತೆ. ನೆಕ್ಸ್ಟ್ ವೀಕು ಮಂಗಳವಾರ. ಪುನಃ +7 ಆ್ಯಡ್ ಮಾಡಿ,
28 ಆಗುತ್ತೆ. ನೆಕ್ಸ್ಟ್ ವೀಕು ಮಂಗಳವಾರ ಆಯಿತಾ. 28 ಆಯಿತಾ. ನೆಕ್ಸ್ಟು ಬುಧವಾರ ಏನಾಗುತ್ತೆ 29 ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ 29 ದಿನ ಇದೆ ಆಯಿತಾ. ನೆಕ್ಸ್ಟ್ ಡೇಟ್ ಏನು ಬರುತ್ತೆ ಮಾರ್ಚ್ 1 ಆಗುತ್ತೆ. ಇದು ಮಾರ್ಚ್ 1 ಆಗಿರುತ್ತೆ. ಮಾರ್ಚ್ 1 ಯಾವ ದಿನ ಮಾರ್ಚ್ 1 ಥರ್ಸ್ಡೇ ಅಂದರೆ ಕನ್ನಡದಲ್ಲಿ ಗುರುವಾರ ಅಥವಾ ಗುರುವಾರ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನಾಗುತ್ತೆ ಕ್ವಶನ್ ನಂಬರ್ 6ಗೆ ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 7ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಹುಡುಗಿ ಬೆಂಗಳೂರಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡುತ್ತಂತೆ. ಆಗಸ್ಟ್ 6ನೇ ತಾರೀಕು ಸಾಯಂಕಾಲ 6:30ಕ್ಕೆ ಬೆಂಗಳೂರನ್ನ ಬಿಟ್ಟು ಆಗಸ್ಟ್ 7ನೇ ತಾರೀಕು ಅಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 9:40 ಹೈದರಾಬಾದ್ ತಲುಪ್ತಾರಂತೆ. ಹಾಗಾದರೆ ಅವ್ರದ್ದು ಟ್ರಾವೆಲ್ ಟೈಮ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಏನು ಮಾಡಿ ಗೊತ್ತಾ, ಸಾಯಂಕಾಲ 6:30 ಅಲ್ವಾ. ನೋಡಿ ಸಾಯಂಕಾಲ 6:30 PM ಇಂದ ನೆಕ್ಸ್ಟ್ ಡೇ ಮಾರ್ನಿಂಗು 6:30 AM ಎಷ್ಟು ಅವರ್ ಆಗುತ್ತೆ 12 ಅವರ್ ಆಗುತ್ತೆ. 12 ಅವರ್ ಆಗುತ್ತೆ. ಇದನ್ನು ಸೈಡಲ್ಲಿ ಬರೆದಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಬೆಳಿಗ್ಗೆ 6:30 AM ಇಂದ 7:30 AM 7:30 AM ಸೈಡಲ್ಲಿ ಬರ್ಕೋತೀನಿ, ಇನ್ನು ಚಿಕ್ಕದಾಗ ಬರ್ಕೋತೀನಿ. ಬೆಳಿಗ್ಗೆ 6:30 AM ಇಂದ 7:30 AM ಎಷ್ಟಾಗುತ್ತೆ 1 ಗಂಟೆ ಆಗುತ್ತೆ. ನೆಕ್ಸ್ಟು 8:30 AM 2 ಅವರ್ಸ್ ಆಗುತ್ತೆ. ನೆಕ್ಸ್ಟು 9:30 AM 3 ಅವರ್ಸ್ ಆಗುತ್ತೆ ಆಯಿತಾ. 12 ಅವರ್ ಪ್ಲಸ್ 3 ಅವರ್ ಆ್ಯಡ್ ಮಾಡಿ. 12 ಅವರ್ ಪ್ಲಸ್ 3 ಅವರ್ ಅಂದರೆ ಎಷ್ಟಾಗುತ್ತೆ 15 ಅವರ್ ಆಗುತ್ತೆ. 15 ಅವರ್ ಆಗುತ್ತೆ ಆಯಿತಾ. ನೋಡಿ 9:30 9:40 10 ಮಿನಿಟ್ಸ್ ಉಳ್ಕೊತ್ತು ಆಯಿತಾ. 9:30ವರೆಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವ್ನು ಕೊಟ್ಟಿರೋದು 9:40ವರೆಗೆ. 10 ಮಿನಿಟ್ ಇದೆ. 10 ಮಿನಿಟ್ನ ಆ್ಯಡ್ ಮಾಡಿ. 10 ಮಿನಿಟ್ ಇದಕ್ಕೆ ಆ್ಯಡ್ ಮಾಡಿ 10 ಮಿನಿಟ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಅಂದರೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಆಗಿರುತ್ತೆ. ಇಲ್ಲಿ ನೋಡಿ ಸಾಯಂಕಾಲ 6:30ಕ್ಕೆ ಬೆಂಗಳೂರು ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ 9:40 ಹೈದರಾಬಾದ್ ತಲುಪಿದ್ದಾರೆ. ಅಂದರೆ ಏನು ಮಾಡಿ ಅಂದರೆ ಸಾಯಂಕಾಲ 6:30 ಬೆಳಿಗ್ಗೆ 6:30ಕ್ಕೆ 12 ಅವರ್ಸ್ ಆಗುತ್ತೆ. ನೆಕ್ಸ್ಟು 7:30ಕ್ಕೆ 1, 8:30ಕ್ಕೆ 2 ಅವರ್ಸು, 9:30ಕ್ಕೆ 3 ಅವರ್ಸ್ ಆಗುತ್ತೆ. 12 + 3 15 ಅವರ್ ಆಗುತ್ತೆ ಆಯಿತಾ. ಇಲ್ಲಿ 9:30ವರೆಗೂ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ, 30 ಮಿನಿಟ್ಸ್ವರೆಗೂ. ಇಲ್ಲಿ 40 ಮಿನಿಟ್ಸ್ ಇದೆ ಪ್ಲಸ್ 10 ಮಿನಿಟ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 7ಗೆ ಆನ್ಸರ್ ಎ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ಸೈಕ್ಲಿಸ್ಟು 8 ಅವರಲ್ಲಿ 240 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರಂತೆ. ಹಾಗಾದರೆ 2 ಮಿನಿಟ್ಸಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಇಲ್ಲಿ ಕ್ವಶನಲ್ಲಿ ಮಿನಿಟ್ಸಲ್ಲಿ ಕೇಳಿದ್ದಾರೆ ಆಯಿತಾ. ಸೊ ಇದನ್ನು ಮಿನಿಟ್ಗೆ ಕನ್ವರ್ಟ್ ಮಾಡಿ. 8 × 60 ಮಿನಿಟ್ಸಲ್ಲಿ 240 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಆಯಿತಾ. ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಯೂಸ್ ಮಾಡಿ. ನೆಕ್ಸ್ಟು 1 ಮಿನಿಟ್ಗೆ ಕ್ಯಾಲ್ಕುಲೇಟ್ ಮಾಡಿ. 1 ಮಿನಿಟಲ್ಲಿ ಎಷ್ಟು ಟ್ರಾವೆಲ್ ಮಾಡಿರ್ತಾರೆ 240 ಡಿವೈಡೆಡ್ ಬೈ 8 × 60 ಡಿನಾಮಿನೇಟರ್ ಬರಬೇಕು. 8 × 60 ಡಿನಾಮಿನೇಟರ್ ಬರುತ್ತೆ ಆಯಿತಾ. 1 0 ಡಮಾರ್ ಆಗುತ್ತೆ. 8 1 8 3 ಆಯಿತಾ. ಒಂದು ಸ್ಟೆಪ್ ಬರ್ಕೋತೀನಿ. ಮೇಲ್ಗಡೆ 3 ಇದೆ, ಕೆಳಗಡೆ 6 ಇದೆ. ಮೇಲ್ಗಡೆ 3 ಇದೆ, ಕೆಳಗಡೆ 6 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ. 3 1 3 2 ಆಯಿತಾ. ಹಂಗಂದ್ರೆ 1 ಮಿನಿಟಲ್ಲಿ ಅರ್ಧ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅವ್ರ ಸ್ಪೀಡು. ಹಾಗಾದರೆ 2 ಮಿನಿಟ್ಸಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಮಲ್ಟಿಪ್ಲೈ ಬೈ 2. ನೀವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಮಲ್ಟಿಪ್ಲೈ ಬೈ 2 ಅಂದರೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಆಯಿತಾ. ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 8ಗೆ ಆನ್ಸರ್ ಸಿ. ನೋಡಿ 1 ಮಿನಿಟಲ್ಲಿ ಅರ್ಧ ಕಿಲೋಮೀಟರ್ ಅಂದರೆ 2 ಮಿನಿಟ್ಸಲ್ಲಿ 1 ಕಿಲೋಮೀಟರ್ ಆಗುತ್ತೆ ಆಯಿತಾ. 2 ಮಿನಿಟ್ಸಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಕ್ವಶನ್ ನಂಬರ್ 8ಗೆ ಆನ್ಸರು ಸಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ಯಾವುದೋ ಒಂದು ಫ್ರೂಟ್ದು ಕಾಸ್ಟು 25% ಡಿಕ್ರೀಸ್ ಆಗಿದೆಯಂತೆ ಆಯಿತಾ. ಫ್ರೂಟ್ದು ಕಾಸ್ಟು 25% ಡಿಕ್ರೀಸ್ ಆಗಿದೆಯಂತೆ. ಆ ಡಿಕ್ರೀಸ್ ಆಗಿದೆಯಲ್ಲ ಆ ವ್ಯಾಲ್ಯೂ, ಅದನ್ನು ಒರಿಜಿನಲ್ ವ್ಯಾಲ್ಯೂಗೆ ತರಬೇಕು ಅಂದರೆ ಎಷ್ಟು ಪರ್ಸೆಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದರೆ ಆಯಿತಾ.
ನೋಡಿ ಆ ಫ್ರೂಟ್ದು ಕಾಸ್ಟ್ 100 rupees ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 25% ಡಿಕ್ರೀಸ್ ಆಗಿದೆಯಂತೆ. 100 ರೂಪಾಯಲ್ಲಿ 25% ಡಿಕ್ರೀಸ್ ಆಗಿದೆಯಂತೆ. ಹಾಗಂದ್ರೆ 25 ರೂಪಾಯಿ ಕಡಿಮೆ ಆಗಿದೆ. ಆಯ್ತಾ? ಹಾಗಂದ್ರೆ ಅದ್ರ ಕಾಸ್ಟ್ ಎಷ್ಟು ಬಂದು ನಿಂತಿದೆ? 100 ರೂಪಾಯಿ ಇದ್ದದ್ದು 75 ರೂಪಾಯಿಗೆ ಬಂದು ನಿಂತಿದೆ. 100 ರೂಪಾಯಿ ಇತ್ತು, 25% ಕಡಿಮೆ ಆಗಿದೆ. 25% ಕಡಿಮೆ ಆಗಿದೆ ಅಂದ್ರೆ 25 ರೂಪಾಯಿ ಕಡಿಮೆ ಆಗಿದೆ. 100 ರೂಪಾಯಿ ಇದ್ದದ್ದು 75 ರೂಪಾಯಿಗೆ ಬಂದು ನಿಂತಿದೆ. ಆಯ್ತಾ? ಇದು ನ್ಯೂ ಕಾಸ್ಟ್ ಅಂತ ಬರ್ಕೊಳ್ಳಿ ಬೇಕು ಅಂದ್ರೆ. ಈಗ ಇದನ್ನ ಒರಿಜಿನಲ್ ವ್ಯಾಲ್ಯೂಗೆ ತಗೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದ್ದಾರೆ. 75 ಇದ್ದದ್ದು ವಾಪಸ್ಸು 100 ರೂಪಾಯಿ ಆಗಬೇಕು ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದರೆ ಏನು ಮಾಡ್ತೀರಾ? ನೋಡಿ, ಡಿನಾಮಿನೇಟರ್ಲಿ 75 ಬರ್ಕೊಳ್ಳಿ. ಆಯ್ತಾ? ಎಷ್ಟು ಕಡಿಮೆ ಆಗಿದೆ? 25 ರೂಪಾಯಿ ಕಡಿಮೆ ಆಗಿದೆ. ಅದನ್ನ ನ್ಯೂಮರೇಟರ್ಲಿ ಬರ್ಕೊಳ್ಳಿ. ಆಯ್ತಾ? ಮಲ್ಟಿಪ್ಲೈ ಬೈ 100 ಅಂತ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ. 25 1 25 3 ಇದೇನಾಗುತ್ತೆ? 100/3 ಆಗುತ್ತೆ. ಆಯ್ತಾ? ಇದನ್ನ ಮಾಡಿದ್ರೆ 33% ಆಗುತ್ತೆ. 33.33% ಆಗುತ್ತೆ. ಆಯ್ತಾ? ಅದನ್ನ 25% ಡಿಕ್ರೀಸ್ ಆಗಿದೆಯಲ್ಲ, ಅದನ್ನ ಒರಿಜಿನಲ್ ವ್ಯಾಲ್ಯೂಗೆ ತಗೊಂಡೋಗ್ಬೇಕು ಅಂದ್ರೆ 33%ನ ಇನ್ಕ್ರೀಸ್ ಮಾಡಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಆನ್ಸರ್ ಡಿ ಆಗುತ್ತೆ. ನೋಡಿ, ಕ್ವಶನ್ ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ, ಆದರೆ ಅಷ್ಟು ಸಿಂಪಲ್ ಆಗಿಲ್ಲ. ನಾವೇನಾದ್ರೂ ನೋಡಿ 100 ರೂಪಾಯಿ ಇದೆ, 100 ರೂಪಾಯಿದಲ್ಲಿ 25 ರೂಪಾಯಿ ಕಡಿಮೆ ಆಗಿದೆ, ವಾಪಸ್ಸು ಅದು ಕಾಸ್ಟ್ 75 ರೂಪಾಯಿ ಆಗಿದೆ. ಅದನ್ನ ವಾಪಸ್ಸು ಒರಿಜಿನಲ್ ವ್ಯಾಲ್ಯೂಗೆ ತಗೊಂಡೋಗ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂತ ಕ್ವಶನ್ ಕೇಳಿದ್ರೆ, ಇನ್ನು ನೋಡಿದ್ರೆ 75ಕ್ಕೆ 25% ಅಂತ ಅನ್ಸುತ್ತೆ, ಆದ್ರೆ 25% ಆಗಿರೋಲ್ಲ. ಆಯ್ತಾ? ನೋಡಿ, 25% ಅಲ್ಲ, 33% ಆಗಿರುತ್ತೆ. 33%ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಆಯ್ತಾ? ಸೊ ಕ್ವಶನ್ ನಂಬರ್ 9ಗೆ ಆನ್ಸರು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 10ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾರೋ ಒಬ್ರು ತಮ್ಮ ಮನೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಹಾಕಿಸ್ಕೊಳ್ತಾ ಇದಾರಂತೆ. ಆಯ್ತಾ? ಯಾರೋ ಒಬ್ರು ತಮ್ಮ ಮನೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಹಾಕಿಸ್ಕೊಳ್ತಾ ಇದಾರಂತೆ. ಒಂದು ತಿಂಗಳಲ್ಲಿ 30 ದಿನ ಇದ್ದದಂತೆ. ಒಂದು ತಿಂಗಳಲ್ಲಿ 30 ದಿನ ಇದ್ದದಂತೆ. ಅದರಲ್ಲಿ 4 ಫ್ರೈಡೆ 4 ಸಂಡೇ ಬರುತ್ತಂತೆ. ಆಯ್ತಾ? ಒಂದು ತಿಂಗಳಲ್ಲಿ 30 ದಿನ ಇದ್ದದಂತೆ. ಅದರಲ್ಲಿ 4 ಫ್ರೈಡೆ 4 ಸಂಡೇ ಬರುತ್ತಂತೆ. ಆಯ್ತಾ? ಫ್ರೈಡೆ ಮತ್ತೆ ಸಂಡೇ ಪ್ರಜಾವಾಣಿ ನ್ಯೂಸ್ ಪೇಪರ್ದು ಬೆಲೆ 3.5 ರೂಪಾಯಿ ಅಂತೆ. ಫ್ರೈಡೆ ಮತ್ತೆ ಸಂಡೇ ಪ್ರಜಾವಾಣಿ ಪೇಪರ್ದು ಬೆಲೆ 3.5 ರೂಪಾಯಿ ಅಂತೆ. ಬೇರೆ ದಿನಗಳಲ್ಲಿ 3 ರೂಪಾಯಿ ಅಂತೆ. ಆಯ್ತಾ? ಫ್ರೈಡೆ ಮತ್ತೆ ಸಂಡೇ 3.5 ರೂಪಾಯಿ ಅಂತೆ, ಬೇರೆ ದಿನಗಳಲ್ಲಿ 3 ರೂಪಾಯಿ ಅಂತೆ. ಹಾಗಾದ್ರೆ 30 ದಿನಕ್ಕೆ ಪೇಪರ್ ಬಿಲ್ಲು ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ನೋಡಿ, 30 ದಿನದಲ್ಲಿ 8 ದಿನ. 8 ದಿನ ಅಂದ್ರೆ 4 ಫ್ರೈಡೆ 4 ಸಂಡೇ ಸೇರಿಸಿ 8 ದಿನ ಆಗುತ್ತೆ. ಆಯ್ತಾ? ರಿಮೈನಿಂಗ್ 22 ದಿನ ಬರುತ್ತೆ. ಆಯ್ತಾ? ಉಳಿದ ದಿನಗಳು ಅದರ್ ಡೇ 22 ದಿನ ಬರುತ್ತೆ. 22 + 8 ಏನಾಗುತ್ತೆ? 30 ಡೇಸ್ ಆಗುತ್ತೆ. ಈ ರೀತಿ ಬರ್ಕೊಳ್ಳಿ. ನೋಡಿ, 8 ದಿನ ಎಷ್ಟಿರುತ್ತೆ? ಪ್ರಜಾವಾಣಿ ಪೇಪರ್ದು ರೇಟು 3.5 ರೂಪಾಯಿ ಅಂತೆ. ಅದರ್ ಡೇ ಬೇರೆ ದಿನ ಎಷ್ಟಿರುತ್ತೆ? 3 ರೂಪಾಯಿ ಅಂತೆ. ಆಯ್ತಾ? ನೋಡಿ, 3.5 ಫ್ರೈಡೆ ಮತ್ತೆ ಸಂಡೇ, ಅದರ್ ಬೇರೆ ದಿನಗಳಲ್ಲಿ 3 ರೂಪಾಯಿ ಅಂತೆ. ಮಲ್ಟಿಪ್ಲೈ ಮಾಡಿದ್ರೆ ಇದು 28 ಬರುತ್ತೆ, ಇದು 66 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ 94 ರೂಪಾಯಿ ಬರುತ್ತೆ. ಆಯ್ತಾ? 30 ಡೇಸ್ಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ದು ರೇಟು ಅಥವಾ ಬಿಲ್ಲು 94 ರೂಪೀಸ್ ಬರುತ್ತೆ. ಕ್ವಶನ್ ನಂಬರ್ 10ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ನೋಡಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನ್ ಮಾಡ್ತೀರಾ? ನೋಡಿ, ಫಸ್ಟ್ ಏನ್ ಮಾಡ್ಕೊಳ್ಳಿ, ಇವೆರಡು ಮೈನಸ್ ಮಾಡಿ. ಇದರಿಂದ ಇದನ್ನ ಮೈನಸ್ ಮಾಡಿ. ಮೈನಸ್ ಮಾಡೋರು ಏನ್ ಬರುತ್ತೆ? 1669 ಬರುತ್ತೆ. ಆಯ್ತಾ? -x = 623 + x ಅಂತ ಬರ್ಕೊಳ್ಳಿ. ಆಯ್ತಾ? ನೋಡಿ, ಈಕ್ವಲ್ ಸೈನ್ ಇದೆ, ಈಕ್ವಲ್ ಸೈನ್ ಹಾಕೊಳ್ಳಿ. -x ನ ಆ ಕಡೆ ತಗೊಳ್ಳಿ, +x ಆಗುತ್ತೆ. ಇಲ್ಲೊಂದೇ ಇದೆ, 2x ಆಗುತ್ತೆ. ಆಯ್ತಾ? 1669 ನೋಡಿ, 623 ನ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 623 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ -623 ಆಗುತ್ತೆ. ಅದೇ ರೀತಿ -x ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಆಯ್ತಾ? ಇದೇನಾಗುತ್ತೆ? 2x ಆಗುತ್ತೆ. ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1046 ಬರುತ್ತೆ. ಆಯ್ತಾ? ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 1046
ಡಿವೈಡೆಡ್ ಬೈ 2 ಅಂದರೆ 523 ಬರುತ್ತೆ. 523 ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ 32,599 ರೂಪಾಯಿಗೆ ಒಂದು ಟಿವಿ ತಗೋತಾನಂತೆ. ಆ ಟಿವಿದು ಬೆಲೆ 32,599 ರೂಪಾಯಿ ಅಂತೆ. ಅದಕ್ಕೆ 6,239 ರೂಪಾಯಿ GST ಪೇ ಮಾಡ್ತಾನಂತೆ. ಆಯ್ತಾ. ಟಿವಿ ಕಾಸ್ಟ್ 32,599, ಅದಕ್ಕೆ GST ಟ್ಯಾಕ್ಸ್ 6,239 ರೂಪಾಯಿ ಪೇ ಮಾಡ್ತಾನಂತೆ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಪೇ ಮಾಡ್ದ ಅಂತ ಕ್ವಶನ್ ಅಲ್ಲಿ ಕೇಳಿದ್ರೆ. ಆಯ್ತಾ. ಇದು ಸಿಂಪಲ್ ಅಡಿಷನ್ ಪ್ರಾಬ್ಲಮ್. ಆಯ್ತಾ. ಸಿಂಪಲ್ ಅಡಿಷನ್ ಪ್ರಾಬ್ಲಮ್. ಸ್ವಲ್ಪ ಕ್ವಶನ್ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ತಿ ಅಂದ್ಬಿಟ್ಟು ಈ ರೀತಿ GST ಟಿವಿ ಕಾಸ್ಟ್ ಈ ರೀತಿ ಕೇಳಿದಾನೆ ಅಷ್ಟೇ. ಆಯ್ತಾ. ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಇದು 838 ಬರುತ್ತೆ. ಆಯ್ತಾ. ಇದು 38 ಬರುತ್ತೆ. 38,838 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದ್ರೆ ಅಂದ್ರೆ, ಒಬ್ಬ ಹುಡುಗ 54 ಮೀಟರ್ 8 ಸೆಂಟಿಮೀಟರ್ ಉದ್ದ ಬಟ್ಟೆ ತಗೋತಾನಂತೆ. ಇನ್ನೊಬ್ಬ ಹುಡುಗ 76 ಮೀಟರ್ 38 ಸೆಂಟಿಮೀಟರ್ ಉದ್ದ ಬಟ್ಟೆ ತಗೋತಾನಂತೆ. ಆಯ್ತಾ. ಒಬ್ಬ ಹುಡುಗ 54 ಮೀಟರ್ 8 ಸೆಂಟಿಮೀಟರ್ ಉದ್ದ ಬಟ್ಟೆ ತಗೋತಾರಂತೆ. ಇನ್ನೊಬ್ಬ ಹುಡುಗ 76 ಮೀಟರ್ 38 ಸೆಂಟಿಮೀಟರ್ ಉದ್ದ ಬಟ್ಟೆ ತಗೋತಾರಂತೆ. ಹಾಗಾದ್ರೆ ಇಬ್ರು ಸೇರಿಸ್ಕೊಂಡು ಟೋಟಲ್ ಆಗಿ ಎಷ್ಟು ಮೀಟರ್ ಉದ್ದ ಬಟ್ಟೆ ತಗೊಂಡ್ರು ಅಂತ ಕೇಳಿದ್ದಾರೆ. ಆಯ್ತಾ. ಇಬ್ರು ಕಂಬೈನ್ ಮಾಡಿದ್ರೆ ಎಷ್ಟು ಮೀಟರ್ ಉದ್ದ ಬಟ್ಟೆ ತಗೊಂಡ್ರು ಅಂತ ಕೇಳಿದ್ದಾರೆ. ಇದು ಅಷ್ಟೇ ಸಿಂಪಲ್ ಅಡಿಷನ್ ಪ್ರಾಬ್ಲಮ್. ಆ್ಯಡ್ ಮಾಡಿ, ಸೆಂಟಿಮೀಟರ್ ಮಾಡಿ, ಆಮೇಲೆ ಮೀಟರ್ ಕನ್ವರ್ಟ್ ಮಾಡೋದಾಯ್ತು. ಇದೆಷ್ಟಾಗುತ್ತೆ? 8 8 8 16 1 ಬರುತ್ತೆ, 46 ಆಗುತ್ತೆ. ಆಯ್ತಾ. ಇದೆಷ್ಟಾಗುತ್ತೆ? 130 ಮೀಟರ್ ಆಗುತ್ತೆ. ಆಯ್ತಾ. ಟೋಟಲ್ ಆಗಿ ಇಬ್ರು ಸೇರಿಸಿದ್ರೆ 130 ಮೀಟರ್ 46 ಸೆಂಟಿಮೀಟರ್ ಉದ್ದ ಬಟ್ಟೆ ಆಗುತ್ತೆ. ಅವನ್ನೆಲ್ಲ ಮೀಟರ್ ಕೊಟ್ಟಿದ್ದಾನೆ. ಆಪ್ಷನಲ್ ಮೀಟರ್ ಕೊಟ್ಟಿರೋದ್ರಿಂದ ಇದನ್ನ 130.46 ಮೀಟರ್ ಅಂತ ಬರ್ಕೊಳ್ಳಿ. ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದಾನೆ ಅಂದ್ರೆ, ಒಬ್ಬ ಹುಡುಗ ಕೌಶಿಕ್ 7 ಕಿಲೋಮೀಟರ್ 347 ಮೀಟರ್ ಉದ್ದ ಕಾರ್ ಓಡಿಸ್ಕೊಂಡು ಹೋಗ್ತಾರಂತೆ. ಅದೇ ಪಾಯಿಂಟಿಂದ ಶುರು ಮಾಡಿ ಒಂದು ಹುಡುಗಿ ಚೈತ್ರ 5 ಕಿಲೋಮೀಟರ್ 675 ಮೀಟರ್ ಉದ್ದ ಕಾರ್ ಓಡಿಸ್ಕೊಂಡು ಹೋಗ್ತಾರಂತೆ. ಆಯ್ತಾ. ಒಂದು ಹುಡುಗ, ಇಬ್ರು ಒಂದೇ ಪಾಯಿಂಟಿಂದ ಶುರು ಮಾಡಿ ಇವನು ಕೌಶಿಕ್ 7 ಕಿಲೋಮೀಟರ್ 347 ಮೀಟರ್ ಉದ್ದ ಕಾರ್ ಓಡಿಸ್ಕೊಂಡು ಹೋಗ್ತಾರೆ. ಚೈತ್ರ ಒಂದೇ ಪಾಯಿಂಟಿಂದ ಶುರು ಮಾಡಿ 5 ಕಿಲೋಮೀಟರ್ 675 ಮೀಟರ್ ಉದ್ದ ಕಾರ್ ಓಡಿಸ್ಕೊಂಡು ಹೋಗ್ತಾರಂತೆ. ಹಾಗಾದ್ರೆ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ, ಕೌಶಿಕ್ ಚೈತ್ರಗಿಂತ ಎಷ್ಟು ಕಿಲೋಮೀಟರ್ ಜಾಸ್ತಿ ಕಾರ್ ಓಡಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಯ್ತಾ. ಇದು ಅಷ್ಟೇ ಸಿಂಪಲ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್. ಜಸ್ಟ್ ಸಬ್ಟ್ರಾಕ್ಟ್ ಮಾಡಿ 7 ಕಿಲೋಮೀಟರ್ ಇಂದ. ಆಯ್ತಾ. 7 ಇದನ್ನ ಡೈರೆಕ್ಟ್ ಆಗಿ ನೀವು 7.347 ಕಿಲೋಮೀಟರ್ ಅಂತ ಬರ್ಕೊಳ್ಳಿ. ಅದೇ ರೀತಿ ಇದನ್ನ ನೀವು 5.675 ಕಿಲೋಮೀಟರ್ ಅಂತ ಬರ್ಕೊಂಡು ಮೈನಸ್ ಮಾಡಿ. 7.347 ಕಿಲೋಮೀಟರ್ ಅದರಲ್ಲಿ 5.675 ಕಿಲೋಮೀಟರ್. ಆಯ್ತಾ. ಮೈನಸ್ ಮಾಡೋದು ನಿಮ್ಗೆ ಎಷ್ಟು ಬರುತ್ತೆ? 1.672 ಕಿಲೋಮೀಟರ್ ಬರುತ್ತೆ. ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಇದರರ್ಥ ಕೌಶಿಕ್ ಚೈತ್ರಗಿಂತ 1.672 ಕಿಲೋಮೀಟರ್ ಉದ್ದ ಜಾಸ್ತಿ ಕಾರ್ ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ. ಕ್ವಶನ್ ನಂಬರ್ 14ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 15 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಕನ್ನಡದಲ್ಲಿ ಅಂದಾಜು ಬೆಲೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ. ನೋಡಿ, ಡಿವಿಷನ್ ಸಿಂಬಲ್ ಇದ್ರೆ ಫಸ್ಟ್ ಇವೆರಡನ್ನು ಸಾಲ್ವ್ ಮಾಡಬೇಕು. ಇವೆರಡು ನಂಬರ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಬಂದದ ಆನ್ಸರ್ಗೆ ಮಲ್ಟಿಪ್ಲೈ ಮಾಡಿ. ಇದನ್ನ ಈ ರೀತಿ ಬರ್ಕೋತೀನಿ, ವರ್ಟಿಕಲ್ ಡೈರೆಕ್ಷನ್. 1 2 ಡಿವೈಡೆಡ್ ಬೈ ಡಿವಿಷನ್ ಸಿಂಬಲ್ ಹಾಕೊಂಡಿದ್ದೀನಿ. ಡಿನಾಮಿನೇಟರ್ಲಿ 0.001 ಅಂತ ಬರ್ಕೊಂಡಿದ್ದೀನಿ. ಬ್ರಾಕೆಟ್ ಹಾಕೊಳ್ಳಿ, ಮಲ್ಟಿಪ್ಲೈ ಬೈ 59.01 ಅಂತ ಬರ್ಕೊಳ್ಳಿ. ಆಯ್ತಾ. ನೋಡಿ, ಫಸ್ಟ್ ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡಲ್ಲಿ ಇಡಿ. 1 2 3 3 ಡಿಜಿಟ್, 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಮೇಲ್ಗಡೆ 3 ಚುಕ್ಕಿ ಬರ್ಕೊಳ್ಳಿ. ಆಯ್ತಾ. ಡಿನಾಮಿನೇಟರ್ ನೋಡಿ, 1 2 3 3 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಡಿನಾಮಿನೇಟರ್ಲಿ 3 ಚುಕ್ಕಿ ಬರ್ಕೊಳ್ಳಿ. ಆಯ್ತಾ. ನೋಡಿ, ಮೇಲ್ಗಡೆ 3 ಚುಕ್ಕಿ, ಕೆಳಗಡೆ 3 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಆಯ್ತಾ. ಡೆಸಿಮಲ್ ಪಾಯಿಂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 12 ಉಳ್ಕೊಳ್ಳುತ್ತೆ, ಡಿನಾಮಿನೇಟರ್ಲಿ 1 ಉಳ್ಕೊಳ್ಳುತ್ತೆ. ಆಯ್ತಾ. ನೆಕ್ಸ್ಟ್ 59.01 ಅಂತ ಬರ್ಕೊಳ್ಳಿ.
ಡಿನಾಮಿನೇಟರ್ 1 ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ. ಅದಕ್ಕೇನು ಮಾಡಿ 12 ಇಂಟು 59.01 ಅಂತ ಬರ್ಕೊಂಡು ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 708.12 ಬರುತ್ತೆ. ಆಯ್ತಾ, ಇದನ್ನ 708ಗೆ ರೌಂಡ್ ಆಫ್ ಮಾಡಿ. ಆಯ್ತಾ, ಕ್ವಶನ್ ನಂಬರ್ 15ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದೀನಿ ಅಂದರೆ ಆ್ಯಂಡ್ ಓರ್ ಕಂಟೈನ್ 16% ಆಫ್ ಜಿಂಕ್. ನೋಡಿ, ಆ್ಯಂಡ್ ಓರ್ ಕಂಟೈನ್ 16% ಆಫ್ ಜಿಂಕ್. ಒಂದು ಅದಿರಲ್ಲಿ 16% ಜಿಂಕ್ ಇದೆಯಂತೆ. ಹಾಗಾದ್ರೆ 36 kg ಜಿಂಕ್ ಬೇಕು ಅಂದ್ರೆ 36 kg ಜಿಂಕ್ ಬೇಕು ಅಂದ್ರೆ ಎಷ್ಟು kg ಓರ್ ಇರಬೇಕು ಅಂತ ಕೇಳಿದ್ರೆ. ಆಯ್ತಾ, 36 kg ಜಿಂಕ್ ಬೇಕು ಅಂದ್ರೆ ಎಷ್ಟು kg ಅದಿರು ಬೇಕಾಗುತ್ತೆ ಅಂತ ಕೇಳಿದ್ರೆ. ಆಯ್ತಾ, ಸಿಂಪ್ಲಿಫೈ ಮಾಡಿ. 16% ಹಾಫ್ ಅಂದ್ರೆ ಇಂಟು ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಈ ಕಡೆ 36 ಅಂತ ಬರ್ಕೊಳ್ಳಿ. ಆಯ್ತಾ, ಎಕ್ಸ್ ಈಕ್ವಲ್ ಟು 36 ಬರ್ಕೊಳ್ಳಿ. 16/100 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪಲ್ಟಿ ಆಗುತ್ತೆ. ಪಲ್ಟಿ ಅಂದ್ರೆ 100/16 ಆಗುತ್ತೆ. ಆಯ್ತಾ, ಸಿಂಪ್ಲಿಫೈ ಮಾಡಿ. 4 4s 4 9s ಇದೇನಾಗುತ್ತೆ? ಎಕ್ಸ್ ಈಕ್ವಲ್ ಟು 9 ಇಂಟು 100 ಡಿವೈಡೆಡ್ ಬೈ 4 ಆಗುತ್ತೆ. ಆಯ್ತಾ, ಈ 4ನ ಈ ಸೈಡಲ್ಲಿ ಬರ್ಕೊಳ್ಳಿ. ಆಯ್ತಾ, 4 4s 4 9s. ಪುನಃ ಇದನ್ನು ಕ್ಯಾನ್ಸಲ್ ಮಾಡಿ. 4 1s 4 25s. ಎಕ್ಸ್ ಈಕ್ವಲ್ ಟು 9 ಇಂಟು 25 ಆಗುತ್ತೆ. 9 ಇಂಟು 25 ಅಂದ್ರೆ ಏನಾಗುತ್ತೆ? 225 ಆಗುತ್ತೆ. ಆಯ್ತಾ, 225 kg. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಆಗುತ್ತೆ. ಆನ್ಸರ್ ಸಿ ಆಗುತ್ತೆ. ಇದರ ಅರ್ಥ ನೋಡಿ, 36 kg ಜಿಂಕ್ ಬೇಕು ಅಂದ್ರೆ ನಮಗೆ 225 kg ಅದಿರು ಬೇಕಾಗುತ್ತೆ. ಆಯ್ತಾ, ಕ್ವಶನ್ ನಂಬರ್ 16ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾನೆ ಅಂದ್ರೆ ಒಬ್ಬ 1 ಡಜನ್ಗೆ 28 ರೂಪಾಯಿಗೆ 1 ಡಜನ್ಗೆ 28 ರೂಪಾಯಿಗೆ 4 ಡಜನ್ ಮೊಟ್ಟೆ ತಗೋತಾನಂತೆ. ಆಯ್ತಾ, 1 ಡಜನ್ಗೆ 28 ರೂಪಾಯಿಗೆ 4 ಡಜನ್ ಮೊಟ್ಟೆ ತಗೋತಾನಂತೆ. ಹಂಗಂದ್ರೆ ಎಷ್ಟಾಯ್ತು? 4 ಇಂಟು 28 ಎಷ್ಟಾಗುತ್ತೆ? 112 ರೂಪಾಯಿ ಕೊಟ್ಟು ಮೊಟ್ಟೆ ತಗೋತಾನಂತೆ. ಆಯ್ತಾ, ಡಜನ್ಗೆ 28 ರೂಪಾಯಿಗೆ 4 ಡಜನ್ಗೆ 112 ರೂಪಾಯಿ ಕೊಟ್ಬಿಟ್ಟು ಮೊಟ್ಟೆ ತಗೋತಾನಂತೆ. ತಗೊಂಡು ಒಂದು ಮೊಟ್ಟೆಗೆ 3.5 ರೂಪಾಯಿಗೆ ಮಾರ್ತಾನಂತೆ. ಆಯ್ತಾ, ಒಂದು ಮೊಟ್ಟೆಗೆ 3.5 ರೂಪಾಯಿಗೆ ಮಾರ್ತಾನಂತೆ. ಹಾಗಾದ್ರೆ ಅವ್ನಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಕ್ವಶನ್ ಕೇಳಿದ್ರೆ. ಆಯ್ತಾ, ನೋಡಿ, 4 ಡಜನ್ ಅಂದ್ರೆ 4 ಇಂಟು 12 48 ಎಗ್ಸ್. ಆಯ್ತಾ, 48 ಎಗ್ಸ್ಗೆ 112 ರೂಪಾಯಿ ಕೊಟ್ಟಿದ್ದಾನೆ. ಈಗ ಒಂದು ಮೊಟ್ಟೆಗೆ 3.5 ರೂಪಾಯಿಗೆ ಮಾರ್ತಾ ಇದ್ದಾನೆ. 48 ಮೊಟ್ಟೆಗೆ ಎಷ್ಟಾಗುತ್ತೆ? 48 ಇಂಟು 3.5 ಅಂದ್ರೆ 48 ಇಂಟು 3.5 ಅಂದ್ರೆ ಎಷ್ಟಾಗುತ್ತೆ? 168 ರೂಪಾಯಿಗೆ ಮಾರಿದ್ದಾನೆ ಅಂತ ಅರ್ಥ. ಆಯ್ತಾ, ನೋಡಿ, 112 ರೂಪಾಯಿ ಮೊಟ್ಟೆ ತಗೊಂಡಿದ್ದಾನೆ. 112 ರೂಪಾಯಿ ಮೊಟ್ಟೆ ತಗೊಂಡು 168 ರೂಪಾಯಿಗೆ ಮಾರಿದ್ದಾನೆ. ಆಯ್ತಾ, ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಮಾರಿದ ಬೆಲೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. 112 ರೂಪಾಯಿ ಮೊಟ್ಟೆ ತಗೊಂಡು 168 ರೂಪಾಯಿಗೆ ಮಾರಿದ್ದಾನೆ. ಹಾಗಾದ್ರೆ ಅವ್ನಿಗೆ ಎಷ್ಟು ಲಾಭ ಸಿಕ್ತು? ಲಾಭ ಅಂದ್ರೆ 168ರಲ್ಲಿ 112ನ ಮೈನಸ್ ಮಾಡಿ 56 ರೂಪಾಯಿ ಬರುತ್ತೆ. ಆಯ್ತಾ, ಹಾಗಾದ್ರೆ ಅವನಿಗೆ 56 ರೂಪಾಯಿ ಲಾಭ ಸಿಕ್ತು. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದ್ರೆ ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟರಿ ಆಂಗಲ್ ಈಸ್ 4 times ದ ಅದರ್ ದೆನ್ ವಾಟ್ ಈಸ್ ದ ಮೆಜರ್ ಆಫ್ ದ ಲಾರ್ಜರ್ ಆಂಗಲ್ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಪೂರಕ ಕೋನಗಳಲ್ಲಿ ಒಂದು ಕೋನವು ಇನ್ನೊಂದು ಕೋನಕ್ಕಿಂತ 4ರಷ್ಟು ಜಾಸ್ತಿ ಇದ್ದರೆ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಫಿಗರ್ ಅಲ್ಲಿ ಕಾನ್ಸೆಪ್ಟ್ ನೋಡಿ. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಸಮ್ ಆಫ್ ಆಂಗಲ್ ಈಕ್ವಲ್ ಟು 90 ಡಿಗ್ರಿ. ಆಯ್ತಾ, ಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ. ಆ ಫಿಗರ್ ನೋಡಿ. ಕೆಳಗಡೆ ನೋಡಿ, ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಸಮ್ ಆಫ್ ಆಂಗಲ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಅದನ್ನ ಸಪ್ಲಿಮೆಂಟರಿ ಆಂಗಲ್ ಅಂತ ಹೇಳ್ತೀವಿ. ಪರಿಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಅದನ್ನ ಪರಿಪೂರಕ ಕೋನ ಅಂತ ಹೇಳ್ತೀವಿ. ಈ ಕ್ವಶನ್ ಏನ್ ಕೇಳಿದಾನೆ? ಕಾಂಪ್ಲಿಮೆಂಟರಿ ಆಂಗಲ್ ಕೇಳಿದಾನೆ. ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನ ಅಂತ ಕೇಳಿದಾನೆ. ಬರ್ಕೊಳ್ಳಿ, ಅದು ಏನಿದೆ ಫಾರ್ಮುಲಾ? ಸಮ್ ಆಫ್ ಆಂಗಲ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಅಂತ ಬರ್ಕೊಳ್ಳಿ. ಈಗ ನೋಡಿ, ಈ ಕ್ವಶನ್ ಬನ್ನಿ ವಾಪಸ್. ಕ್ವಶನ್ ಬಂದ್ರೆ ಎಕ್ಸ್ ಇಫ್ ಒನ್ ಆಂಗಲ್ ಈಸ್ 4 times ದ ಅದರ್.
ಇಫ್ ಒನ್ ಆ್ಯಂಗಲ್ ಈಸ್ 4 ಟೈಮ್ಸ್ ದ ಅದರ್, ಹಂಗಂದ್ರೆ ಈ ಥರ ಬರ್ಕೋಬೋದು ಆಯಿತಾ. ವೈದು ಆ್ಯಂಗಲ್ಲು ಎಕ್ಸ್ ಆ್ಯಂಗಲ್ಗಿಂತ 4ರಷ್ಟು ಜಾಸ್ತಿ ಇದೆ. ಇಫ್ ಒನ್ ಆ್ಯಂಗಲ್ ಈಸ್ 4 ಟೈಮ್ಸ್ ದ ಅದರ್ ಅಂದರೆ ಈ ರೀತಿ ಬರ್ಕೋಬೇಕಾಗುತ್ತೆ ಆಯಿತಾ. ಬರ್ಕೊಂಡು 90 ಡಿಗ್ರಿ ಅಂತ ಬರ್ಕೊಳ್ಳಿ ಆಯಿತಾ. ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ 5x = 90 ಡಿಗ್ರಿ ಆಗುತ್ತೆ, ಎಕ್ಸ್ = 90/5 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 18 ಡಿಗ್ರಿ ಬರುತ್ತೆ, ಅಂದರೆ ಎಕ್ಸ್ = 18 ಡಿಗ್ರಿ ಬರುತ್ತೆ ಆಯಿತಾ. ಇಲ್ಲಿ ನೋಡಿ, ಎಕ್ಸು 4x, ಎಕ್ಸ್ ಅಂದರೆ ಚಿಕ್ಕ ಆ್ಯಂಗಲ್ಲು, 4x ಅಂದರೆ ದೊಡ್ಡ ಆ್ಯಂಗಲ್ಲು. ಅವ್ನು ಕ್ವಶನಲ್ಲಿ ಕೇಳಿರೋದು 4x, ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. 4x ಅಂದ್ರೇನು? 4x ಅಂದರೆ 4 ಇಂಟು ಎಕ್ಸ್ ಅಂದ್ರೇನು? ಎಕ್ಸ್ ಅಂದರೆ 18 ಡಿಗ್ರಿ ಆಯಿತಾ. 18 4 72 ಡಿಗ್ರಿ ಆಗಿರುತ್ತೆ ಆಯಿತಾ. ಇವೆರಡರಲ್ಲಿ ದೊಡ್ಡ ಆ್ಯಂಗಲ್ ಎಷ್ಟಾಗಿರುತ್ತೆ? 72 ಡಿಗ್ರಿ ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 18ಗೆ ಆನ್ಸರು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಆ್ಯಂಗಲ್ ಕೊಟ್ಟಿದ್ದಾನೆ. ಆ್ಯಂಗಲ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ ಆಯಿತಾ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರುತ್ತೆ? ಸಮ್ ಆಫ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ ಆಯಿತಾ. ಏನು ಮಾಡಿ, ಇದನ್ನು ಬರ್ಕೊಳ್ಳಿ, ಈ ಆ್ಯಂಗಲ್ಲು ಪ್ಲಸ್ ಈ ಆ್ಯಂಗಲ್ಲು ಬರ್ಕೊಳ್ಳಿ. 2x ಪ್ಲಸ್ 20 ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ 10 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಸಮ್ ಆಫ್ ಆ್ಯಂಗಲ್ಲು ಸ್ಟ್ರೈಟ್ ಲೈನ್ ಅಥವಾ ಸರಳ ರೇಖೆದು. ಸಮ್ ಆಫ್ ಆ್ಯಂಗಲ್ಲು ಸ್ಟ್ರೈಟ್ ಲೈನ್ ಅಥವಾ ಸರಳ ರೇಖೆದು 180 ಡಿಗ್ರಿ ಆಗಿರುತ್ತೆ. ಈಗ ಆ್ಯಡ್ ಮಾಡಿ, 2x ಪ್ಲಸ್ ಎಕ್ಸ್ ಏನಾಗುತ್ತೆ? 3x ಆಗುತ್ತೆ ಆಯಿತಾ. ನೆಕ್ಸ್ಟು 20 ಪ್ಲಸ್ 10 ಏನಾಗುತ್ತೆ? 30 ಆಗುತ್ತೆ, ಈಕ್ವಲ್ ಟು 180 ಡಿಗ್ರಿ ಆಯಿತಾ. 3x ಈ ಕಡೆ ಇರುತ್ತೆ, 30 ಆ ಕಡೆ ಹೋದರೆ -30 ಆಗುತ್ತೆ ಆಯಿತಾ. 3x = 150 ಡಿಗ್ರಿ ಆಗುತ್ತೆ ಆಯಿತಾ. 3x = 150 ಡಿಗ್ರಿ ಆಗುತ್ತೆ. ಎಕ್ಸ್ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. 3x = 150, ಎಕ್ಸ್ = 150 ಡಿಗ್ರಿ, 150 ಡಿಗ್ರಿ ಬೈ 3. ಎಕ್ಸ್ = ಏನಾಗುತ್ತೆ? 50 ಡಿಗ್ರಿ ಬರುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 50 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ, ಯಾವ್ಯಾವ ಸ್ಟೂಡೆಂಟ್ಗೆ ಯಾವ್ಯಾವ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಚಾರ್ಟ್ ಕೊಟ್ಟಿದ್ದಾನೆ, ಡೀಟೇಲ್ ಕೊಟ್ಟಿದ್ದಾನೆ. ಈ ಕಡೆ ಎಲ್ಲ ಸ್ಟೂಡೆಂಟ್ ಡೀಟೇಲ್ ಕೊಟ್ಟಿದ್ದಾನೆ, ಈ ಕಡೆ ಎಲ್ಲ ಸ್ಪೋರ್ಟ್ಸ್ ಡೀಟೇಲ್ ಕೊಟ್ಟಿದ್ದಾನೆ. ಫುಟ್ಬಾಲ್ ಎಷ್ಟು ಸ್ಟೂಡೆಂಟ್ಗೆ ಇಷ್ಟ ಆಗುತ್ತೆ ಅಂದರೆ 1 2 3 4 5 6, ಕಬಡ್ಡಿ 1 2 3, ಬ್ಯಾಡ್ಮಿಂಟನ್ 1 2 3 4 5, ಖೋ ಖೋ 1 2 3 4, ಈ ರೀತಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಯಾವ್ಯಾವ ಸ್ಟೂಡೆಂಟ್ಗೆ ಯಾವ್ಯಾವ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನು ಡೀಟೇಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಸ್ಟೂಡೆಂಟ್ ಹೂ ಲೈಕ್ ಫುಟ್ಬಾಲ್ ಆ್ಯಂಡ್ ಖೋ ಖೋ. ಅಂದರೆ ಫುಟ್ಬಾಲ್ ಎಷ್ಟು ಜನ ಸ್ಟೂಡೆಂಟ್ಗೆ ಇಷ್ಟ ಆಗುತ್ತೆ, ಖೋ ಖೋ ಎಷ್ಟು ಜನ ಸ್ಟೂಡೆಂಟ್ಗೆ ಇಷ್ಟ ಆಗುತ್ತೆ, ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಫುಟ್ಬಾಲ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ? 1 2 3 4 5 6. ಫುಟ್ಬಾಲು 6 ಜನ ಅಂದರೆ 6 ಗ್ರೂಪ್ಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಖೋ ಖೋ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ? 1 2 3 4, ಖೋ ಖೋ 4 ಗ್ರೂಪ್ಗೆ ಇಷ್ಟ ಆಗುತ್ತೆ. ಇವೆರಡು ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಗುಂಪು ಬರುತ್ತೆ ನೋಡಿ. 1 ಗುಂಪು ಅಂದರೆ 10 ಸ್ಟೂಡೆಂಟು, 2 ಗುಂಪು ಅಂದರೆ ಇಂಟು 10 ಮಾಡಿ, ಡಿಫ್ರೆನ್ಸ್ ಏನು ಬರುತ್ತೆ? 20 ಬರುತ್ತೆ ಆಯಿತಾ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಸ್ಟೂಡೆಂಟ್ ಹೂ ಲೈಕ್ ಫುಟ್ಬಾಲ್ ಆ್ಯಂಡ್ ಖೋ ಖೋ ಆಯಿತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆನ್ಸರು ಡಿ ಬರುತ್ತೆ.